ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗೆ, ಆಡಂಬರದಿಂದ ಸುಧಾರಣೆಯ ಕಡೆಗೆ, ಜನಪ್ರಿಯತೆಯಿಂದ ಜನಹಿತದ ಕಡೆಗೆ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನ ಒಟ್ಟು ಸ್ವರೂಪವಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಅವರು ಸೋಮವಾರ ಯಲ್ಲಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರ ಸಾಲ ಬಾಧ್ಯತೆಯನ್ನು ಶೇಕಡ 50 ಮಿತಿಯಲ್ಲಿರಿಸಿಕೊಂಡಿದೆ. ದೇಶದಲ್ಲಿ ಹಣಕಾಸಿನ ಕೊರತೆ ಶೇಕಡ 4.4 ಕಡಿಮೆಯಾಗಲು ಮೋದಿ ಸರ್ಕಾರದ ಆರ್ಥಿಕ ಶಿಸ್ತು ಕಾರಣವಾಗಿದೆ. 2047ರ ವಿಕಸಿತ ಭಾರತದ ಅಮೃತ ಕಾಲದ ಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಬಜೆಟ್ ದಾಪುಗಾಲನಿಟ್ಟಿದೆ ಎಂದರು. ದೇಶೀಯ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ವಿದೇಶದಿಂದ ಆಮದಾಗುವ ವಸ್ತುಗಳನ್ನು ಕಡಿಮೆ ಮಾಡುವ ಮೂಲಕ ಅಮೆರಿಕ ಹಾಗೂ ಚೀನಾದ ಭಾರತ ವಿರೋಧಿ ನೀತಿಗಳಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದೆ. ಮೂಲಸೌಕರ್ಯಕ್ಕೆ ಶೇಕಡ 100ರಷ್ಟು ಬಜೆಟ್ ಹಂಚಿಕೆಯನ್ನು ಹೆಚ್ಚಿಗೆ ಮಾಡಲಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸಲು ಆಹಾರೋತ್ಪನ್ನ ಬೆಳವಣಿಗೆ, ಮೀನುಗಾರಿಕೆ, ವಾಣಿಜ್ಯ ಬೆಳೆಗಳನ್ನು 4ನೇ ಆದ್ಯತಾ ವಲಯವಾಗಿ ಪರಿಗಣಿಸಿರುವುದು ರಾಜ್ಯದ ರೈತರಿಗೂ ಹೆಚ್ಚಿನ ಅನುಕೂಲವಾಗಲಿದೆ. ಶ್ರೀಮಾರ್ಟ್ ಮೂಲಕ ಮಹಿಳೆಯರಿಗೆ ಸ್ವ ಉದ್ಯಮ ಆರಂಭಿಸಲು ಪ್ರೋತ್ಸಾಹ ನೀಡಲಾಗುತ್ತಿದೆ. ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ಹಾಸ್ಟೆಲ್ ಆರಂಭ, ಉನ್ನತ ಶಿಕ್ಷಣ ವಲಯ, ಕೌಶಲ್ಯ ವೃದ್ಧಿ, ತಂತ್ರಜ್ಞಾನ ಬೆಳವಣಿಗೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದರು. ರಾಜ್ಯಕ್ಕೆ 2 ಹೈಸ್ಪೀಡ್ ರೈಲು ಜೊತೆಗೆ ನೀರು, ರಸ್ತೆ ಇತ್ಯಾದಿ ಸೌಕರ್ಯಗಳು ಹೆಚ್ಚಿನದಾಗಿ ಲಭಿಸಲಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ರಾಜ್ಯದ ಪಾಲಿನ ಶೇಕಡ 4.13ರಷ್ಟು 63.50 ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣ ನೀಡಲು ಒಪ್ಪಿಗೆಯನ್ನು ನೀಡಲಾಗಿದೆ. ತೆಂಗು, ಅರಿಶಿಣ, ಶ್ರೀಗಂಧ ಬೆಳೆಗೆ ವಿಶೇಷ ಉತ್ತೇಜನ ನೀಡಲಾಗಿದೆ. ರಾಮ್ಜಿ ಯೋಜನೆಗೆ 69 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಆರ್ಥಿಕ ಅನುದಾನ ಮೀಸಲಿರಿಸಲಾಗಿದೆ ಎಂದು ವಿವರಿಸಿದರು. ಫೆಬ್ರವರಿ 8ರಂದು ರಾಮ್ಜಿ ಸಮಾವೇಶ ವೇಳೆಗೆ 10:30ಕ್ಕೆ ಯಲ್ಲಾಪುರದ ಅಡಕೆ ಭವನದಲ್ಲಿ ಆಯೋಜಿಸಲಾಗಿದೆ. ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಭಾಗವಹಿಸಲಿದ್ದು, ಮುಂದಿನ ಹಂತದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಈ ಯೋಜನೆ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದು ವಿವರಿಸಿದರು. ಈ ವೇಳೆ ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ, ಮಾಧ್ಯಮ ಸಂಚಾಲಕ ಕೆಟಿ ಹೆಗಡೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಘವೇಂದ್ರ ಭಟ್ ಹಾಸಣಗಿ, ಜಿಲ್ಲಾ ಪ್ರಮುಖ ಗೋಪಾಲಕೃಷ್ಣ ಗಾಂವ್ಕರ್, ರಾಮ್ಜಿ ಸಮಾವೇಶದ ಸಂಚಾಲಕ ಗಣೇಶ್ ಹೆಗಡೆ ಕುಂದರಿಗೆ ಉಪಸ್ಥಿತರಿದ್ದರು. ಕೇಂದ್ರದ ಸರ್ಕಾರ ಮೂರನೇದು, ನಾವೆಲ್ಲ ಯೋಚನೆ ಮಾಡ್ತೇವೆ, ನಮಗೆ ಕೇಂದ್ರ ಸರ್ಕಾರದಿಂದ ಏನು ಸಿಕ್ತು, ನಮಗೆ ರಸ್ತೆ ಸಿಗ್ತಾ, ನಮಗೆ ನೀರು ಸಿಗ್ತಾ, ನಮಗೆ ಸೂರು ಸಿಗ್ತಾ ಅಂತ. ನಾವು ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ನೋಡೋದು, ರಾಜ್ಯ ಸರ್ಕಾರದ ಬಜೆಟ್ಗೂ ಕೇಂದ್ರ ಸರ್ಕಾರದ ಬಜೆಟ್ಗೂ ಬಹಳ ದೊಡ್ಡ ಅಂತರ ಇದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ವಲಯವಾರು ಹಂಚಿಕೆಯನ್ನು ಮಾಡುತ್ತೆ. ಆ ರೀತಿಯಲ್ಲಿ ನೋಡೋದಾದ್ರೆ ಮೂಲ ಸೌಕರ್ಯಕ್ಕೆ 100% ನಾನು ಹೇಳ್ತಾ ಇರೋದು ಈ ಅಂಕಿ ಸಂಖ್ಯೆಯನ್ನು ತಾವು ಗಮನಿಸಬೇಕು. ಮೂಲ ಸೌಕರ್ಯಕ್ಕೆ ರಸ್ತೆ, ರೈಲ್ವೆ, ಬಂದರು ಮತ್ತು ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲ ಸೌಕರ್ಯ, ಸರ್ಕಾರದಿಂದ ನಾವು ಯಾವೆಲ್ಲ ಮೂಲ ಸೌಕರ್ಯ ಅಂತ ಕರಿತೀವೋ ಆ ಮೂಲ ಸೌಕರ್ಯಕ್ಕೆ ಶೇಕಡ 100ರಷ್ಟು ಬಜೆಟ್ ಹಂಚಿಕೆಯನ್ನು ಹೆಚ್ಚಳ ಮಾಡಿದೆ. ಉದಾಹರಣೆಗೆ 2 ಲಕ್ಷ ಕೋಟಿ ರೂಪಾಯಿ ಇದ್ದಂತಹ ಮೂಲ ಸೌಕರ್ಯ ಕ್ಷೇತ್ರದ ಹಂಚಿಕೆ ಈ ಬಾರಿ 12.2%, ಅಂದ್ರೆ 100ಕ್ಕೆ 100ರಷ್ಟು ಹೆಚ್ಚಿಗೆ ಮಾಡಿರೋದು. ನಮ್ಮಲ್ಲಿ ಇವತ್ತು ರಸ್ತೆ ಅಭಿವೃದ್ಧಿ ಇರಬಹುದು, ಬೇರೆ ಬೇರೆ ಭೌತಿಕವಾದಂಥ ಅಭಿವೃದ್ಧಿಗೆ ವಿಶೇಷವಾದಂಥ ಅನುದಾನ ನಮಗೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಕ್ಕಿದೆ. ಇನ್ನೊಂದು ಪ್ರಮುಖವಾದಂಥ ಅಂಶ, ರೈತರ ಆದಾಯ ದ್ವಿಗುಣ ಮಾಡಬೇಕು ಅನ್ನುವಂಥದ್ದು ಮೋದಿ ಸರ್ಕಾರದ ಸಂಕಲ್ಪ. ಈ ಬಜೆಟ್ನಲ್ಲೂ ಆ ಆದ್ಯತೆ ಮುಂದುವರೆದಿದೆ. ಆಹಾರ ಉತ್ಪನ್ನಗಳ ಬೆಳವಣಿಗೆ, ವಾಣಿಜ್ಯ ಬೆಳೆಗಳ ಪ್ರಗತಿ, ಮೀನುಗಾರಿಕೆ ಕ್ಷೇತ್ರ, ಇದಕ್ಕೆ ಶೇಕಡ 6ರಷ್ಟು, ಅಂದ್ರೆ ನೀವು 1, 2, 3, 4 ಅಂತೇಳಿ ಹಂಚಿಕೆ ಮಾಡ್ಲಿಕ್ಕೆ ಹೋದ್ರೆ 4ನೇ ಆದ್ಯತಾ ವಲಯ ಅಂತ ಹೇಳಿ ಈ ಆಹಾರ, ವಾಣಿಜ್ಯ ಬೆಳೆ ಮತ್ತು ಮೀನುಗಾರಿಕೆ, ಇದಕ್ಕೆ ಕೇಂದ್ರ ಸರ್ಕಾರ ಗಮನ ಕೊಟ್ಟಿರುವುದು ಅತ್ಯಂತ ಸ್ವಾಗತಾರ್ಹ. ಇದು ನಮ್ಮ ರಾಜ್ಯದ ಕೃಷಿಕರಿಗೆ, ಮೀನುಗಾರರಿಗೆ ಎಲ್ಲರಿಗೂ ಕೂಡ ಇದರಿಂದ ಬಹಳ ದೊಡ್ಡ ಲಾಭ ಆಗಿದೆ. ಮಹಿಳಾ ವಲಯ ಶೇಕಡ 50ರಷ್ಟು ಇರತಕ್ಕಂಥ ಮಹಿಳೆಯರ ಉದ್ಯೋಗ ಮತ್ತು ಮಹಿಳೆಯರ ಉದ್ಯಮ, ಅದಕ್ಕೆ ಈ ಬಾರಿ ಶ್ರೀಮಾರ್ಟ್ ಅಂತ ಹೊಸ ಒಂದು ಯೋಜನೆಯನ್ನು ಪ್ರಕಟ ಮಾಡಿದೆ. ಆ ಶ್ರೀಮಾರ್ಟ್ ಮೂಲಕ ಮಹಿಳೆಯರು ಸ್ವ ಉದ್ಯಮವನ್ನು ಸ್ಥಾಪಿಸೋದಕ್ಕೆ, ಚಿಲ್ಲರೆ ಅಂಗಡಿಗಳನ್ನು ಸ್ಥಾಪನೆ ಮಾಡೋದಕ್ಕೆ, ಆರಂಭ ಮಾಡೋದಕ್ಕೆ ಪ್ರತ್ಯೇಕವಾದಂತಹ ದೊಡ್ಡ ಪ್ರಮಾಣದ ಮೊತ್ತವನ್ನು ಈ ಯೋಜನೆಯಲ್ಲಿ ತೆಗೆದಿರಿಸಿರುವುದು ಮಹಿಳೆಯರ ಕಲ್ಯಾಣಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದೆ. ಅದೇ ರೀತಿ ಜಿಲ್ಲೆಗೊಂದು ಬಾಲಕಿಯರ ಹಾಸ್ಟೆಲ್ ಈ ಬಜೆಟ್ನ ವಿಶೇಷವಾದಂತಹ ಘೋಷಣೆ. ಪ್ರತಿ ಜಿಲ್ಲೆಗೂ ಕೂಡ ಬಾಲಕಿಯರ ಹಾಸ್ಟೆಲ್ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆಗ್ತಾ ಇರೋದು ಬಡ ಮಧ್ಯಮ ವರ್ಗದ ಬಾಲಕಿಯರಿಗೆ ಅವರ ಓದಿಗೆ ವಿಶೇಷವಾದಂತಹ ಅನುಕೂಲ ಆಗಲಿಕ್ಕೆ.
ಅದು ಈ ಬಜೆಟ್ನಲ್ಲೇ ಆಚರಣೆಗೆ ಬರಲಿಕ್ಕಿದೆ. ಉನ್ನತ ಶಿಕ್ಷಣ ವಲಯ, ಕೌಶಲ್ಯ ವೃದ್ಧಿ, ಇದಕ್ಕೆ 53,000 ಕೋಟಿ ರೂಪಾಯಿಗಳ ಮೊತ್ತವನ್ನು ಕೇಂದ್ರ ಸರ್ಕಾರ ತೆಗೆದಿರಿಸಿರೋದು ಮತ್ತು 13% ಒಟ್ಟು ಬಜೆಟ್ನ 13% ಉನ್ನತ ಶಿಕ್ಷಣಕ್ಕೆ, ಕೌಶಲ್ಯ ವೃದ್ಧಿಗೆ, ತಂತ್ರಜ್ಞಾನದ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕರ್ನಾಟಕದ ಲಾಭವನ್ನು ನಾವು ಗಮನಿಸೋದಾದರೆ ರಸ್ತೆ, ನೀರು ಇತ್ಯಾದಿ ಕೇಂದ್ರ ಸರ್ಕಾರದ ಬಜೆಟ್ ನಾನು 12.2 ಲಕ್ಷ ಕೋಟಿ ರೂಪಾಯಿ 12%ನಷ್ಟು ಹೆಚ್ಚಳ ಮಾಡಿರೋದು. ಅದರಲ್ಲಿ ನಮ್ಗೆ ಲಾಭ ಸಿಗುತ್ತೆ. ನೇರವಾಗಿ ಹೇಳೋದಾದ್ರೆ 2 ಹೈಸ್ಪೀಡ್ ರೈಲುಗಳು ಕರ್ನಾಟಕಕ್ಕೆ ಲಭ್ಯ ಆಗಿದೆ. ಒಂದು ಚೆನ್ನೈ ಬೆಂಗಳೂರು ಹೈಸ್ಪೀಡ್ ರೈಲು, ಇನ್ನೊಂದು ಹೈದರಾಬಾದ್ ಬೆಂಗಳೂರು ಹೈಸ್ಪೀಡ್ ರೈಲು. ಇದು ಕರ್ನಾಟಕಕ್ಕೆ ನೇರವಾಗಿ ಲಾಭ ಆಗ್ತಕ್ಕಂಥ ಯೋಜನೆ. ಅದೇ ರೀತಿ ಕರ್ನಾಟಕಕ್ಕೆ ತೆರಿಗೆ ಪಾಲು, ಯಾವತ್ತೂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ತೆರಿಗೆ ವಂಚನೆ ಮಾಡ್ತಾ ಇದೆ, ಕರ್ನಾಟಕದ ಪಾಲನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆಪಾದನೆ ಮಾಡೋದನ್ನು ನಾವೆಲ್ಲ ಕೇಳಿದ್ದೇವೆ. ಈ ಬಾರಿ 16ನೇ ಹಣಕಾಸು ಆಯೋಗ ಯಾವ ಶಿಫಾರಸನ್ನು ಮಾಡಿತ್ತೋ 4.13% ತೆರಿಗೆ ಪಾಲನ್ನು 16ನೇ ಹಣಕಾಸು ಆಯೋಗ ಶಿಫಾರಸನ್ನು ಮಾಡಿತ್ತು. ಅದನ್ನು ಈ ಬಜೆಟ್ನಲ್ಲಿ ಕರ್ನಾಟಕದ ಪಾಲಿನ 4.13% ತೆರಿಗೆ ಪಾಲನ್ನು, ಅದು ಸುಮಾರು 63,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ನೇರವಾಗಿ ತೆರಿಗೆ ಪಾಲು. GST, SGST, CGST ಆ ಬಾಬ್ದು ಬೇರೆ, ಕೇಂದ್ರ ಸರ್ಕಾರದ ಕೊಡಬೇಕಾದಂಥ ನೇರವಾಗಿ ಕೊಡಬೇಕಾದಂಥ ತೆರಿಗೆ ಪಾಲು. ಅದನ್ನು ಹಣಕಾಸು ಆಯೋಗ ಎಷ್ಟು ಶಿಫಾರಸು ಮಾಡಿದೆ ಅಷ್ಟನ್ನು ರಾಜ್ಯಕ್ಕೆ ಕೊಡ್ತಕ್ಕಂಥ ವಾಗ್ದಾನವನ್ನು ಮಾಡಿದೆ. 4.13 ಹಣಕಾಸು ಆಯೋಗ ಶಿಫಾರಸು ಮಾಡಿದಂಥದ್ದು, ಆ ಮೊತ್ತ ಇಷ್ಟಾಗತ್ತೆ ಅದನ್ನು ವಾಗ್ದಾನ ಮಾಡಿದೆ. ನಾನು ನಿಮಗೆ ಪ್ರಿಂಟ್ ಕಾಪಿ ಕೊಡ್ತೇನೆ. ಇದನ್ನ 15ನೇ ಹಣಕಾಸಲ್ಲಿ 1.4 lakhs crore ಆ ಎಲ್ಲ ರಾಜ್ಯಗಳಿಗೆ ವಿಭಾಗ ಮಾಡಿತ್ತು. ಅದರಲ್ಲಿ ಕರ್ನಾಟಕದ ಪಾಲು ಯಥಾಸ್ಥಿತಿ ಇತ್ತು. ಈ ಹಣಕಾಸು ಆಯೋಗ ಕೊನೆಗೆ ಒಂದೊಂದಾಗಿ ಇನ್ನೊಂದಿಷ್ಟು ಅಂಶಗಳನ್ನ ಹೇಳ್ತಾನೆ. ನಾನು ನಿಮಗೆ ಅದರ ಪ್ರಿಂಟ್ಔಟ್ ಅನ್ನು ಕೊಡ್ತೇನೆ. ಆಮೇಲೆ ಏನೋ ಡೌಟ್ ಇದ್ರೆ ನೀವು ಕೇಳಿ. ಕರ್ನಾಟಕದಲ್ಲಿ ವಿಶೇಷವಾಗಿ ತೆಂಗು, ರೇಷ್ಮೆ ಮತ್ತು ಶ್ರೀಗಂಧ ಈ ಬೆಳೆಗಳ ಪ್ರಧಾನವಾಗಿ ಬೆಳೀತಕ್ಕಂಥ ಕರ್ನಾಟಕಕ್ಕೆ ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ಮೀನು ಸಾಕಣೆ ಕರಾವಳಿ ಭಾಗಕ್ಕೆ ಲಾಭ ಆಗ್ತಕ್ಕಂಥ ಈ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಯಥೇಚ್ಛವಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದೆ. ಅದೇ ರೀತಿ ಯಾವಾಗಲೂ ಇನ್ನೊಂದು ಆರೋಪ, ರಾಜ್ಯದ ಪಾಲನ್ನು ಕೊಟ್ಟಿಲ್ಲ ಅನ್ನೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಸಾಲದ ಸುಳಿಯಲ್ಲಿ ತೇಲ್ತಾ ಇದೆ ಅನ್ನುವಂಥ ಒಂದು ಆಪಾದನೆ ಇತ್ತು. ಇದು ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅದಕ್ಕಿಂತಲೂ ಬೆಟರ್ ಪರ್ಫಾರ್ಮೆನ್ಸನ್ನು ಭಾರತ ಸರ್ಕಾರ ಮಾಡಿದೆ ಅನ್ನೋದಕ್ಕೆ 50% ಆಸ್ಪಾಸಿನಲ್ಲಿ ಆರ್ಥಿಕ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ತನ್ನ ಸಾಲ ಬಾಧ್ಯತೆಯನ್ನು 50% ಮಿತಿಯೊಳಗಡೆ ಉಳಿಸ್ಕೊಂಡಿದೆ ಅಂತ. ಕೇಂದ್ರ ಸರ್ಕಾರ ತನ್ನ ಸಾಲ ಬಾಧ್ಯತೆಯನ್ನು 50% ಆ ಮಿತಿಯಲ್ಲಿ, ಇದನ್ನು ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಂತ ನಾವೇನು ಕರಿತೀವಿ, ಆ ಮಿತಿಯಲ್ಲಿ ಉಳಿಸ್ಕೊಂಡಿದೆ ಅನ್ನುವಂಥದ್ದು ಕೂಡ ಈ ಬಜೆಟ್ನ ಹೈಲೈಟ್ಸ್. ಅದೇ ರೀತಿ ರಾಮ್ಜಿ ಬಹಳ ಚರ್ಚಿತವಾಗ್ತಕ್ಕಂಥ ಸಂಗತಿ. ರಾಜ್ಯದ ಬರಬೇಕಾದಂಥ ಹಣ ಕಡಿಮೆ ಆಗ್ತಾ ಇದೆ, ಇದರ ಹೊಣೆಗಾರಿಕೆ ಜಾಸ್ತಿ ಮಾಡ್ತಾ ಇದೆ ಅನ್ನುವಂಥ ಆಪಾದನೆ ನಡುವೆಯೂ ಈಗಾಗಲೇ ಈ ಹೊಸ ಯೋಜನೆ ಜಾರಿಗೆ ಪೂರ್ವದಲ್ಲಿರುವಂತಹ ನರೇಗಾ ಆ ಯೋಜನೆಯನ್ನು ಮುಂದುವರಿಸೋದಕ್ಕೋಸ್ಕರ ಮತ್ತು ಎಲ್ಲೂ ಕೂಡ ಆರ್ಥಿಕ ಗ್ಯಾಪ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 69,000 ಕೋಟಿ ರೂಪಾಯಿ ಹೆಚ್ಚುವರಿ ಆರ್ಥಿಕ ಅನುದಾನವನ್ನು ಕೊಡುವಂತಹ ವಾಗ್ದಾನವನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಎಷ್ಟು? 69,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ. ಏನು ಇವತ್ತು ಗ್ಯಾಪ್ ಬಗ್ಗೆ ಕೊರತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ನುಣುಚಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವ ಆಪಾದನೆ ಕೇಳಿಬರ್ತಾ ಇದೆಯೋ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾದಂತಹ ಅಪಸ್ವರ ಇರಬಾರದು ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡಿದೆ. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಕೇಂದ್ರ ಸರ್ಕಾರದ ಬಜೆಟ್ ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಕಡೆಗೆ, ಆಡಂಬರದ
ನೀತಿಯಿಂದ ಸುಧಾರಣೆ ಕಡೆಗೆ, ಜನಪ್ರಿಯತೆಗಿಂತ ಜನಹಿತ. ಯಾಕೆ ಅಂದರೆ 2047 ಇಸ್ವಿಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವಂಥ ಸಂದರ್ಭದಲ್ಲಿ ವಿಕಸಿತ ಭಾರತದ ಅಮೃತ ಕಾಲ ಅಂತ ನಾವು ಟಾರ್ಗೆಟನ್ನು ಇಟ್ಕೊಂಡಿರುವಂಥದ್ದು. ಹಿಂದೆ APJ ಅಬ್ದುಲ್ ಕಲಾಂ ಅವರು ಕೂಡ ಈ ಕನಸನ್ನು ಕಂಡಿದ್ದರು. ಅದಕ್ಕೆ ಪೂರಕವಾಗಿ ಭಾರತವನ್ನು ಜಗತ್ತಿನ 3ನೇ ಆರ್ಥಿಕ ಶಕ್ತಿ ಮಾಡುವುದರತ್ತ ಈ ಬಜೆಟ್ಟು ದಾಪುಗಾಲನ್ನು ಇಟ್ಟಿದೆ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಿಗೆ ಭಾರತವನ್ನು ಜಗತ್ತಿನಲ್ಲಿ ಪ್ರತಿನಿಧಿಸಿ ಯಶಸ್ವಿ ನೇತೃತ್ವ ಅಂತ ಕರೆಸಿಕೊಂಡಿರುವಂತಹ ಪ್ರಧಾನಮಂತ್ರಿಯವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಇದು ಒಟ್ಟಾರೆ ಬಜೆಟಿನ ಸ್ಥೂಲವಾದಂತಹ ಒಂದು ಮುಖ್ಯಾಂಶಗಳು, ಪ್ರಮುಖ ಅಂಶಗಳು. ನಾನು ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ ಬಜೆಟ್ಗೂ ರಾಜ್ಯ ಸರ್ಕಾರದ ಬಜೆಟ್ಗೂ ವ್ಯತ್ಯಾಸ ಇದೆ. ರಾಜ್ಯ ಸರ್ಕಾರ ತಾಲೂಕಿಗೆ, ಜಿಲ್ಲೆಗೆ ಬಜೆಟನ್ನು ಹಂಚಿಕೆ ಮಾಡುತ್ತೆ. ಕೇಂದ್ರ ಸರ್ಕಾರ ವಲಯವಾರು, ಉದಾಹರಣೆಗೆ ಕೈಗಾರಿಕೆಗೆ ಏನು ಸಿಕ್ಕಿದೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ, ಬೃಹತ್ ಕೈಗಾರಿಕೆಗೆ ಏನು ಸಿಕ್ಕಿದೆ, ಕೃಷಿಗೆ ಏನು ಸಿಕ್ಕಿದೆ, ಮೂಲಸೌಕರ್ಯಕ್ಕೆ ಏನು ಸಿಕ್ಕಿದೆ ಅಂತ ನೋಡುವಾಗ ಇಡೀ ದೇಶದ ಚಿತ್ರಣ ಕಣ್ಮುಂದೆ ಇರುತ್ತೆ. ಆ ದೃಷ್ಟಿಯಲ್ಲಿ ಕೇಂದ್ರ ಬಜೆಟನ್ನು ನೋಡಬೇಕಾಗತ್ತೆ. ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ನಿಮ್ಮ ಜೊತೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಸಂಗತಿ, ಜಿ ಕುರಿತಾಗಿ ಈಗಾಗಲೇ ಸುಳ್ಳು ಜಾಹೀರಾತುಗಳು, ಅಪಪ್ರಚಾರಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ಇದೇ 8ನೇ ತಾರೀಕು ನಮ್ಮ ಯಲ್ಲಾಪುರ ಮಂಡಳ ವ್ಯಾಪ್ತಿಯ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ಹಾಲಿ ಮಾಜಿ ಪ್ರತಿನಿಧಿಗಳು ಇವರನ್ನು ಒಳಗೊಂಡಂತಹ ಜಿ ಸಮಾವೇಶ ಯಲ್ಲಾಪುರದಲ್ಲಿ 8ನೇ ತಾರೀಕು ಬೆಳಿಗ್ಗೆ 10:00 ಅಡಿಕೆ ಭವನ ಅಲ್ಲಿ ನಡೀಲಿಕ್ಕಿದೆ. ಕಾರವಾರದ ಮಾಜಿ ಶಾಸಕರು ಮತ್ತು ರಾಜ್ಯದ BJP ಉಪಾಧ್ಯಕ್ಷರು ಶ್ರೀಮತಿ ರೂಪಾಲಿ ನಾಯ್ಕ ಅವರು ಆ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.